ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವು ಈಗಾಗಲೇ ಟಿಇಟಿಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದ 3 ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ದೇವೆ. ಅದೇ ರೀತಿ ಈಗ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಆದಷ್ಟು ಬೇಗ ಅಂದ್ರೆ ನಿಮ್ಮ ಎಕ್ಸಾಮ್ ಅಷ್ಟರೊಳಗಡೆ ಸಾಧ್ಯವಾದ್ರೆ ಎಲ್ಲಾ ಪೇಪರ್ಗಳ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ತಪ್ಪದೆ ಒಂದು ಲೈಕ್ ನ ಮಾಡಿ. ನೋಡಿ ಸ್ನೇಹಿತರೆ, ಇದು 2021ರ ಪ್ರಶ್ನೆ ಪತ್ರಿಕೆ ಆಗಿರುವಂತಹದ್ದು. ಅದರಲ್ಲಿ ಇವತ್ತು ನಾವು ಕನ್ನಡವನ್ನ ನೋಡೋಣ. ಓಕೆ, ಪಾರ್ಟ್ 1 ಕನ್ನಡ ಭಾಷೆ. ಈ ಕೆಳಗಿನ ಗದ್ಯ ಭಾಗವನ್ನ ಓದಿ 1 ರಿಂದ 8ರ ಪ್ರಶ್ನೆಗಳಿಗೆ ಉತ್ತರಿಸಿ ಎನ್ನುವಂಥದ್ದೇ. ಸ್ನೇಹಿತರೆ, ಇದನ್ನ ಓದಿದ್ರೆ ಟೈಮ್ ಆಗುತ್ತೆ, ಇರ್ಲಿ ಇದೊಂದು ಓದ್ಬಿಡೋಣ. ನಾಳೆಯಿಂದ ಇದೇ ಇವುಗಳನ್ನ ಬಿಟ್ಕೊಂಡು ಹೋಗೋಣ. ಮಂಜಣ್ಣ ನಮ್ಮ ಮನೆಯ ಆಳು. ಬಹಳ ಹಳೆಯ ಮನುಷ್ಯ, ಆದರೆ ಸುಮಾರು 60 ವರ್ಷ. ಅವನ ಮುಖದ ತುಂಬಾ ಬಿಳಿಯ ಗಡ್ಡ ಮೀಸೆ, ತಲೆಯ ತುಂಬಾ ಹಣ್ಣು ಕೂದಲು. ಅವನ ಗಡ್ಡವೇನು ಮಲೆನಾಡಿನ ಗಿರಿಗಳ ಮೇಲೆ ನಿಬಿಡವಾಗಿ ಬೆಳೆದಿರುವ ತನಿರಕದಂತೆ ಉದ್ದವಾಗಿ ನೀಳವಾಗಿರಲಿಲ್ಲ. ಬಯಲು ಸೀಮೆಯ ಗುಡ್ಡಗಳಲ್ಲಿ ಬೆಳೆಯುವ ವಿರಳವಾದ ಪೊದೆಯಂತೆ ಇತ್ತು. ಸುಲಭವಾಗಿ ಹೇಳುವುದಾದರೆ ಇಲ್ಲಿ ತರಿದಂತೆ ಇತ್ತು. ಇದಕ್ಕೊಂದು ಕಾರಣವೂ ಇದೆ. ನಮ್ಮ ಮಂಜಣ್ಣ ಕ್ಷೌರಿಕರೊಡನೆ ಅಸಹಕಾರ ಮಾಡಿದ್ದ. ಅವನಿಗೆ ಕುಡುಗೋಲೆ, ಮಂಡಕನ ಕೈದು ಅಂದ್ರೆ ಆಯುಧ, ಗಡ್ಡ ಉದ್ದವಾದ ಕೂಡಲೇ ಅದರ ತುದಿಯನ್ನ ಒಟ್ಟುಗೂಡಿಸಿ ಮಸೆತು ಹರಿತವಾದ ಕುಡಿಗೋಲಿನಿಂದ ಚರಚರನೆ ಕೊಯ್ಯುತ್ತಿದ್ದ. ಬೆಳೆದು ಹಣ್ಣಾಗಿ ನಿಂತ ಭತ್ತದ ಪೈರನ್ನು ಸವರಿ ರಾಶಿ ಮಾಡಿದಂತೆ. ಮಂಜಣ್ಣನೆಂದರೆ ನಮ್ಮೆಲ್ಲರಿಗೂ ಪ್ರಾಣ, ಏಕೆಂದರೆ ನಮಗೆಲ್ಲ ಅವನೇ ಕತೆಗಾರ. ಆ ವೃದ್ಧ ಮೂರ್ತಿಯನ್ನ ನೋಡಿದ ಕೂಡಲೇ ಹುಡುಗರಾದ ನಮಗೆ ಅವನು ಆಳು ಎಂಬುದು ಮರೆತು ಹೋಗಿ ಅವನಲ್ಲಿ ಗುರುಭಾವ ಮೂಡುತ್ತಿತ್ತು. ಲವಕುಶರಿಗೆ ವಾಲ್ಮೀಕಿಯನ್ನು ಕಂಡರೆ ಯಾವ ಭಾವ ಉಂಟಾಗುತ್ತಿತ್ತೋ ಆ ಭಾವ. ಆದರೇನೋ ನಮಗೆ ಗುರು, ನಮ್ಮ ಹಿರಿಯರಿಗೆ ಆಳು. ಅವನು ದಿನವೂ ಎಲ್ಲರಂತೆ ಕೆಲಸಕ್ಕೆ ಹೋಗಬೇಕಾಗಿತ್ತು. ನಾನು ಒಂದೊಂದು ಸಾರಿ ಹೀಗೆಂದು ಯೋಚಿಸಿದ್ದೆ, ನಾನು ಯಜಮಾನನಾದರೆ ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವೊಂದನ್ನೇ ಕೊಡುವೆನೆಂದು ಮುಗ್ಧಾಲೋಚನೆ. ನಾನು 7-8 ವರ್ಷದ ಹುಡುಗ, ಮಂಜಣ್ಣ 60 ವರ್ಷದ ಮುದುಕ. ನಾನು ಯಜಮಾನನಾಗುವ ತನಕ ಅವನು ಬದುಕಿರುವನೇ? ಹೌದು, ಆಗ ಇರುವನೆಂದೇ ಭಾವಿಸಿದ್ದೆ. ಪ್ರತಿದಿನ ಹೊತ್ತು ಎಷ್ಟು ಬೇಗ ಮುಳುಗುವುದೋ ಎಂದು ನಾವೆಲ್ಲ ಆರೈಕೆಯಿಂದ ಎದುರು ನೋಡುತ್ತಾ ಇರುತ್ತಿದ್ದೆವು. ಏಕೆಂದರೆ ಕತ್ತಲಾಗಲು ಮಂಜಣ್ಣ ನಮಗೆ ಕತೆ ಹೇಳುತ್ತಿದ್ದ. ಮಂಜಣ್ಣನೆಂದರೆ ನಿಜವಾಗಿಯೂ ಕಥಾ ಸರಿಸಾಗರ. ಅವೆಲ್ಲ ಅವನ ಕತೆಗಳು ಅಥವಾ ಅನ್ಯರಿಂದ ಕಲಿತವುಗಳೋ ಏನೋ ನಮಗೆ ತಿಳಿಯದು. ಕತೆಗಂತೂ ಅವನು ಕಲ್ಪವೃಕ್ಷವೇ ಸರಿ. ಮಂಜಣ್ಣ ಕತೆ ಹೇಳೋ ಎಂದು ಹೇಳುವುದೇ ತಡ. ಕತೆಯ ಪ್ರವಾಹದ ಅಲ್ಲಿಲ್ಲದ ಅವನ ಮುದಿ ಬಾಯಿಯಿಂದ ಹೊರಸೂಸುತ್ತಿತ್ತು. ನಾವೆಲ್ಲ ಒಂದೇ ಮನಸ್ಸಿನಿಂದ ಕತೆ ಕೇಳುತ್ತಾ ಕುಳಿತು ಬಿಡುತ್ತಿದ್ದೆವು. ಸ್ನೇಹಿತರೆ, ಇದು ಸ್ಟೋರಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಪ್ರಶ್ನೆಗಳು ಇರ್ತವೆ. ಇದು ನಿಮ್ಗೆ ಈಗಾಗಲೇ ಎಕ್ಸಾಮ್ ಅನ್ನ ಬರ್ದಿರೋರಿಗೆ ಗೊತ್ತಿರುತ್ತೆ, ಬರ್ದೇಲೆ ಇರ್ತಾರಲ್ಲ ಅಂತವ್ರಿಗೆ ಇದು. ಮಕ್ಕಳಿಗೆ ಮಂಜಣ್ಣ ಗುರುಭಾವ ಉಂಟಾಗಲು ಕಾರಣವೇನು ಅಂತಿದೆ. ವೃದ್ಧನಾಗಿದ್ದರಿಂದ ಖಂಡಿತವಾಗಿಯೂ ಅಲ್ಲ. ಕತೆಗಳನ್ನ ಹೇಳುತ್ತಿದ್ದರಿಂದ ಮನೆಯ ಹಾಳಾಗಿದ್ರ ಖಂಡಿತ ಇಲ್ಲ. ಹೌದು, ಕಥೆಯನ್ನ ಹೇಳುತ್ತಿದ್ದರಿಂದ ಆತ ಗುರುಭಾವವನ್ನು ಮೂಡಲು ಕಾರಣವಾಗ್ತಿತ್ತು. ಮಂಜಣ್ಣ ಕತೆ ಹೇಳಲು ಮಕ್ಕಳ ಆರೈಕೆ ಇದು. ಬೇಗ ಊಟ ಮುಗಿಲಿ ಅಂತನ? ಖಂಡಿತ ಅಲ್ಲ. ಬೇಗ ಮನೆಯವರು ಮಲಗಲಿ ಅಂತನ? ಕತೆ ಬೇಗ ಮುಗಿಲಿ ಅಂತನ? ಬೇಗ ಹೊತ್ತು ಮುಳುಗಲಿ ಎನ್ನುವಂಥದ್ದು. ಮಂಜಣ್ಣ ತನ್ನ ಗಡ್ಡವನ್ನ ತೆಗೆಯಲು ಬಳಸಿದ್ದ ಆಯುಧ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕುಡಗೋಲು. ಲೇಖಕರ ಪ್ರಕಾರ ಮಂಜಣ್ಣನಿಗೆ ಹೀಗೆ ಅಂದ್ರೆ ಮನೆಯ ಆಳು ಅಂತಿದ್ದ ಇತ್ತು. ಬಟ್ ಅದ್ರಲ್ಲ, ಆಡುಗಾರ ಅಲ್ಲ, ವೃದ್ಧಮೂರ್ತಿ, ಕಥಾ ಸರಿಸಾಗರ. ಎಸ್, ಲೇಖಕರು ಮಂಜಣ್ಣನ ಗಡ್ಡವನ್ನ ಇದಕ್ಕೆ ಹೋಲಿಸಿದ್ದಾರೆ. ಬಯಲು ಸೀಮೆಯ ವಿರಳವಾದ ಪೊದೆಗೆ. ಮಲೆನಾಡಿನ ಮರಗಳಿಗೆ ಹೋಲಿಸಿಲ್ಲ. ಅವ್ರು ಹೇಳಿದ್ರೆ ಆ ಮಲೆನಾಡಿನ ಮರಗಳಂತೆ ಇಲ್ಲ ಅಂತ ಹೇಳುವಂಥದ್ದು. ಇನ್ನು ಚರಚರನೆ, ಇದೊಂದು ಅನುಕರಣವೇ, ನಿಮಗೆ ಗೊತ್ತಿರಲಿ. ಮೇಲೊಂದು ಪದ
ಈ ಸಂಧಿಗೆ ಉದಾಹರಣೆ ಅಂದ್ರೆ ಲೋಪ ಸಂಧಿಗೆ. ಮಂಜಣ್ಣನ ಬಗೆಗೆ ಲೇಖಕರ ಮುಗ್ಧಾಲೋಚನೆ ಯಾವುದು ಅಂದ್ರೆ, ಅವರೇನಾದ್ರೂ ಯಜಮಾನರಾಗಿದ್ದರೆ ನಾನು ಮಂಜಣ್ಣನಿಗೆ ಕಥೆಯನ್ನೇ ಹೇಳುವ ಕೆಲಸವನ್ನ ಕೊಡುವುದು ಎನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇದು 8 ಪ್ರಶ್ನೆಗಳು. ಏನೋ ಒಂದು ಕಥೆಯನ್ನ ಕೊಟ್ಟು ನಿಮ್ಗೆ 8 ಪ್ರಶ್ನೆಗಳು ಕೇಳಿದರೆ, ಅದೇ ರೀತಿ ಈಗೊಂದು ಪದ್ಯವನ್ನ ಕೊಟ್ಟು ಅದರಲ್ಲಿ 6 ಪ್ರಶ್ನೆಗಳನ್ನ ಕೇಳ್ತಾರೆ. ಅವುಗಳನ್ನು ನೋಡೋಣ. ಈ ಕೆಳಗಿನ ಪದ್ಯ ಭಾಗವನ್ನ ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡು, ಇದೋ ಇಲ್ಲರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಷ್ಟು ಅಚ್ಚನೆ ಹಸಿರು ಗಿಡದಿಂತೆತ್ತು ಮೂಡಿತೋ ಬೆಳ್ಳಗೆ, ಮೇಲೆ ನಭದಲ್ಲಿ 100 ತಾರೆಗಳ ರಳಳಿ ಮಿರುಗುವ ಮುನ್ನವೇ ಬೆಳ್ಳಿಯೊಂದು ಬೆಳಗುವಂದಿದೆ, ಗಿಡದೊಳಗೆ ಹೂವಿದೆ. ದೊಡ್ಡದಾಗಿ ಇದೆ ಪದ್ಯ. ಸತ್ವಶೀಲನ ಧ್ಯಾನ ಮೌನವೇ ಅರಳಿ ಬಂದುಲು ತೋರಿದೆ, ಒಲವು ತುಂಬಿದ ಮುಗುದೆ ಎದೆಯೊಂದೊದಗೆ ನಲ್ನುಡಿಯಂತಿದೆ. ಅಂದ್ರೆ ಗ್ಯಾಪ್ ಆಗ್ತಿದ್ದಾವೆ ಸ್ನೇಹಿತರೆ. ಕವಿಯ ಮನದಿಂದುದಿಸಿ ಮೆಲ್ಲನೆ ಅರಳಿ ಬರುವಲು ಕಲ್ಪನೆ, ಎಂತ ನವುರಿನ ಕುಶಲ ಕಲೆ ಇದು ತನಗೆ ತಾನೇ ಮೂಡಿದೆ, ಮೌನದಲ್ಲಿ ಮೊಳೆಯುತ್ತ ಮೆಲ್ಲನೆ ತನಗೆ ತಾನೇ ತಿಳಿಯದೆ, ಮೊಗ್ಗಿಲಿನಲ್ಲಿ ಮಲಗಿದ್ದ ಚೆಲುವಿದು ಇಂದು ಕಣ್ಣನ್ನು ತೆರೆದಿದೆ, ಎನಿತು ನವುರಾಗಿರ್ಹವು ದಳಗಳು ಹಸುಳೆ ಕಾಣಲು ಕನಸೋಲೋ, ಏನು ಇಂಪಿನ ಕಂಪು ಇವರದು ಆ ಮಹಾತ್ಮರ ಮನದೊಲು, ಅರಿವ ಮನವನ್ನ ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿದೆ ಹೂವಿದು, ಚೆಲುವು ಬಾಳಲು ಹಸನುಗೊಳಿಸುವ ಅಚ್ಚರಿಯ ಪರಿ ಎಂತಹದ್ದು. ಓಕೆ ಸ್ನೇಹಿತರೆ, ಇಲ್ಲಿ ನೋಡುವಂತಹದ್ದಾದ್ರೆ ಆಕಾಶದಲ್ಲಿ ತಾರೆಗಳಿಗಿಂತ ಮೊದಲು ಬೆಳಗುವುದು ಯಾವುದು ಅಂದ್ರೆ ಇಲ್ಲಿ ಹೇಳಿರುವಂತಹದ್ದು ಬೆಳ್ಳಿ ಅಂತ. ಅರಳಿ ನಿಂತ ಮಲ್ಲಿಗೆ ಇವರ ನಲ್ನುಡಿಯಂತೆ ಎಂದು ಕವಿ ಹೇಳಿದ್ದಾರೆ. ಮುಗುದೆ ತನಗೆ ತಾನೇ ಮೂಡಿದ ಮಲ್ಲಿಗೆ ಹೂ ಕವಿಗೆ ಹೀಗೆ ಕಾಣಿಸುತ್ತೆ, ಕವಿಯ ಮನಸ್ಸಿನಂತೆ. ಇನ್ನು ಸ್ವಲ್ಪ ಪದ್ಯದಲ್ಲಿ ನವಿರಾಗಿರುವ ಮಲ್ಲಿಗೆ ದಳಗಳು ಇವರು ಕಾಣಿಸುವ ಕಾಡಿಗೆ ಹಸುಳೆ, ಮಲ್ಲಿಗೆ ಹೂ ಇದನ್ನು ಒಂದೆಡೆ ನಿಲ್ಲಿಸಿ ತೊಳೆಯಿತು ಅನ್ನುವಂಥದ್ದು ಅರಿವ ಮನವನ್ನ ತೊಳೆಯಿತು. ಇನ್ನು ಸ್ನೇಹಿತರೆ, ಈಗ ಬರುವಂತಹದ್ದು ಅಸಲಿ ಪ್ರಶ್ನೆಗಳು. ಇಷ್ಟು ಪದವು ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂದ್ರೆ ಪರಿಮಾಣ ವಾಚಕ. ಕವಿಯ ಈ ಪದಗಳಲ್ಲಿರುವ ವಿಭಕ್ತಿ ಕವಿಯ ಆ ಷಷ್ಠಿ ವಿಭಕ್ತಿ. ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾದ ನಿಯಮ ಅನುಕರಣೆ ಮತ್ತು ಅಭ್ಯಾಸ ನಿಯಮ. ಸಾಕ್ರಟಿಸ್ ಪದ್ಧತಿ ಎಂದು ಹೆಸರಾಗಿರುವ ಪದ್ಧತಿ ಯಾವುದು? ಪ್ರಶ್ನೋತ್ತರ ಪದ್ಧತಿ. ಇವುಗಳಲ್ಲಿ ಭಾಷಾ ಆಟಗಳಿಗೆ ಹೊರತಾದದ್ದು ಯಾವುದು ಅಂದ್ರೆ ಸ್ನೇಹಿತರೆ, ಇವೆಲ್ಲ ಭಾಷಾ ಆಟಕ್ಕೆ ಬರ್ತವೆ. ಸೊ ಆನ್ಸರ್ ಅನ್ನ ಮಾಡಿದ್ರೆ ಸಮೀಪ ಅಂದ್ರೆ ಚರ್ಚಾಸ್ಪದ, ಆದ್ರೆ ಇದನ್ನ ಡಿಲೀಟ್ ಅನ್ನ ಮಾಡಲಾಗಿತ್ತು. ನಿಮ್ಮ ನೆನಪಲ್ಲಿ ಇರ್ಲಿ, ಯಾಕಂದ್ರೆ ಅಲ್ಲಿ ಸರಿ ಉತ್ತರ ಇರ್ಲಿಲ್ಲ ಅನ್ನುವಂಥದ್ದು. ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸಲು ಅಳವಡಿಸಬೇಕಾದ ಕ್ರಮ ಅನುಕರಣೆ ಅಭ್ಯಾಸ. ಇದೆಷ್ಟು ಸರಿ ರಿಪೀಟ್ ಆಗುತ್ತೆ. ಅಕ್ಷರ ಮತ್ತು ಪದ ಜೋಡಣೆಯನ್ನ ಕಲಿಸುವ ಪ್ರಮುಖ ವಿಧಾನ ಯಾವುದು ಅಂದ್ರೆ ನಿಮ್ಗೆ ಗೊತ್ತಿರಲಿ, ಕಾಪಿ ಪುಸ್ತಕ ವಿಧಾನ. ನಮ್ಗೆ ಗೊತ್ತಲ್ಲ, ಚೆನ್ನಾಗಿ ರೈಟಿಂಗ್ ಬರೆಯೋದು. ಸೂಕ್ಷ್ಮ ವಾಚನ ಅಂದ್ರೆ ಪಠ್ಯದ ಮುಖ್ಯಾಂಶಗಳನ್ನ ಓದುವುದಾ? ಖಂಡಿತ ಅಲ್ಲ. ವೇಗವಾಗಿ ಓದುವುದಾ? ಖಂಡಿತ ಅಲ್ಲ. ವಿಮರ್ಶಾತ್ಮಕ ದೃಷ್ಟಿಯಿಂದ ಓದುವುದಲ್ಲ. ನಿರ್ದಿಷ್ಟ ಮಾಹಿತಿ ಅಂಶವನ್ನ ಅನ್ವೇಷಿಸಲು ಓದುವಂಥದ್ದು. ಮಾತುಗಾರಿಕೆ ಕೌಶಲ ಬೆಳೆಸುವ ಚಟುವಟಿಕೆ ಕಾಪಿ ಪುಸ್ತಕ. ಮಾತನಾಡಲ ಜಸ್ಟ್ ಅವ್ರ ಬರವಣಿಗೆ. ದಿನಪತ್ರಿಕೆಗಳ ಸಂಗ್ರಹ ಜ್ಞಾನ. ವ್ಯಾಕರಣದ ಕಠಿಣ ಕಂಠಪಾಠ, ವ್ಯಾಕರಣ ನಿಯಮಗಳ ಕಂಠಪಾಠ, ಅದು ನಿಮ್ಮ ಭಾಷೆ ಹಿಡಿತ. ಮಾತುಗಾರಿಕೆ ಅಂದಾಗ ಪಾತ್ರಾಭಿನಯ ಚಟುವಟಿಕೆ. ಗದ್ಯ ಬೋಧನೆಯ ಮುಖ್ಯ ಉದ್ದೇಶ ಓದು, ಬರಹ, ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವಂಥದ್ದು. ಗಮಕ ಕಲೆ ಇದೊಂದು ಕಾವ್ಯದ ಗಾಯನ. ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದ ಕ್ರಮ ಕಲಿಕಾ ಸಾಮರ್ಥ್ಯದಲ್ಲಿ ಕಂಡುಬರುವ ದೋಷ ನಿವಾರಣೆ ಮಾಡುವುದು.
ನೀಲನಕಾಶೆಯಿಂದಾಗುವ ಪ್ರಯೋಜನಗಳು ಇಲ್ಲಿ ಇದು ಸರಿಯಿಲ್ಲ. ಅಂದ್ರೆ ಏನ್ ಪ್ರಯೋಜನ? ಗೊಂದಲವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು ತಪ್ಪು. ಇನ್ನು ಮಾರ್ಗದರ್ಶನ ನೀಡುತ್ತೆ, ಪುನರಾವರ್ತನೆ ತಡೆಯುತ್ತೆ, ಓಕೆ, ಸರಿಯಾದ ಉತ್ತರ ಇದಾಗಿರುತ್ತೆ. 6ನೇ ತರಗತಿಯಲ್ಲಿ 10 ಜನ ವಿದ್ಯಾರ್ಥಿಗಳ ಕನ್ನಡಕವನ್ನು 6ರಿಂದ 10 ವಿದ್ಯಾರ್ಥಿಗಳು ಕನ್ನಡವನ್ನು ಸರಾಗವಾಗಿ ಓದಲು ಶಕ್ತರಿಲ್ಲ. ನಾನು ಈಗ ಕನ್ನಡ ಸರಿಯಾಗಿ ಗೊತ್ತಿಲ್ಲ, ಕನ್ನಡಕ ಅಂದಿದ್ದೀವಿ. ಓಕೆ. ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾದ ತಕ್ಷಣದ ಪರಿಹಾರ ಕಾರ್ಯ ಅಂದ್ರೆ ಕ್ರಿಯಾ ಸಂಶೋಧನೆ. ಹೆಮ್ಮರ ಪದವು ಈ ಕೆಳಗಿನ ಸಮಾಸಕ್ಕೆ ಉದಾಹರಣೆ. ಕರ್ಮಧಾರೆಯ ಸಮಾಸ. ಮೃಗ ಇದಕ್ಕೆ ತದ್ಭವ ರೂಪ ಇದಾಗಿದೆ, ಮಿಗ. ಹೊಟ್ಟು ಕುಟ್ಟು ಈ ನುಡಿಗಟ್ಟಿನ ಅರ್ಥ ಹೀಗಿದೆ: ಉಪಯೋಗವಿರದ ಕೆಲಸ ಮಾಡು ಬಿಡು ಅಥವಾ ಮಾಡು ಎನ್ನುವಂಥದ್ದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಟಿಇಟಿ ಕನ್ನಡ ಪೇಪರ್. ಅದು 2021 ಇನ್ನು 20 ಇನ್ನು 22 ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೇನೆ.